ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಇವತ್ತು 5:45 ಆಗಿದೆ. ಎಷ್ಟು ಬಿಸಿಲಿದೆ. ಒಂದಿನ ಬಿಸಿಲಿರುತ್ತೆ, ಒಂದಿನ ಮೋಡ ಇರುತ್ತೆ. ಹಾಗೆ ನೋಡಿ ಎಷ್ಟು ಬಿಸಿಲಿದೆ. ಇವನು ಬೇರೆ ಈ ಬಿಸಿಲಿಗೆ ಬಂದ. ಇವನು ಕಳ್ಳ. ಏನು ಗೊತ್ತಾ, ಬಿಸಿಲು ಇದ್ದರೆ ಅಲ್ಲಿಗೆ ಹೋಗಲ್ಲ, ಬಿಸಿಲಿಲ್ಲದೆ ಇರೋ ಕಡೆನೇ ಓಡಾಡಿಕೊಂಡು ನೀರು ಹುಡ್ಕೊಂಡು ಒಂದು ಬಟ್ಲು ಓಡಾಡ್ತಿರ್ತಾನೆ, ವಾಕ್ ಮಾಡ್ತಿರ್ತಾನೆ. ಕಾಗೆ ಗುಬ್ಬಚ್ಚಿ ಏನು ನಮ್ಮ ಟೆರೆಸ್ಸಿಗೆ ಬರೋ ಹಾಗೇ ಇಲ್ಲ ನೋಡಿ. ಆಗಲೇ ಜೋರು ಮಾಡ್ತಾ ಇದ್ದಾನೆ. ಎಲ್ಲ ಮರಗಳು ಚಿಗುರೆ ಬಿಟ್ಟಿವೆ. ಆಗಲೇ ಇವ್ರ ಮನೆ ಹತ್ರ ಅಂತೂ ಸಿಕ್ಕಾಬಿಟ್ಟೆ ಚಿಗುರ್ಕೊಂಡೈತೆ. ಈ ಮರ ಏನಂದರೆ ಎಲೆ ಎಲ್ಲ ಉದ್ರಿ ಫಸ್ಟೇ ಚಿಗುರು ಬಿಡ್ತು. ನಮ್ಮ ರೋಡಲ್ಲಿ ಫಸ್ಟೇ ಇದೆ ಚಿಗುರಿದ್ದು. ಅಂದರೆ ಅದೇನೋ ಒಂಥರ ಕಾಸು ಥರ ಬಿಟ್ಟಿತ್ತು ಅದು. ಅದ್ರ ಜೊತೆಗೆ ಈಗ ಎಲೆ ಬರ್ತಾ ಇದೆ. ನಮ್ಮದು ಪಾರಿಜಾತ ಗಿಡ ಈ ರೀತಿ ಆಗಿದೆ. ಟೆರೆಸ್ ಮೇಲಿಂದ ಗ್ಲಾಸ್ ಮೇಲೆಲ್ಲ ಮೊನ್ನೆ ಸ್ವಲ್ಪ ಮಳೆ ಹನಿ ಬಂತು. ಅದೆಲ್ಲ ಧೂಳು ಡಾಟ್ 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 ನೀರು ಬಿದ್ದಿದ್ದೆಲ್ಲ ಹಾಗೇ ಇದೆ. ಇದು ಒಂದು ಕಾಡು ಬಾದಾಮಿ ಗಿಡ. ಇದಂತೂ ಎನಿ ಟೈಮ್ ಯಾವಾಗಲೂ ಏನಾದರೂ ಬೀಳ್ತಾನೆ ಇರುತ್ತೆ. ಯಾಕೋ ಅದು ಗುಬ್ಬಚ್ಚಿ ಬಿಡೋ, ಅದು ಹಾರ್ಕೊಂಡು ಹೋಗಲಿ. ಒಂದ್ಸಲ ಎಲೆ ಉದುರುತ್ತೆ, ಒಂದ್ಸಲ ಹೂ ಉದುರುತ್ತೆ, ಒಂದ್ಸಲ ಕಾಯಿ ಉದುರುತ್ತೆ. ಅದಕ್ಕೆ ಈ ಗಣಗಲೆ ಗಿಡದಲ್ಲಿ ಬರುತ್ತಲ್ಲ ದಪ್ಪು ಹುಳ, ಅದು ಬರುತ್ತೆ ನೋಡಿ. ಅದು ಅಲ್ಲಿ ಗೂಡು ಕಟ್ಕೊಂಡ್ಬಿಟ್ಟಿದೆ, ಕಾಣಿಸ್ತಿದ್ಯಾ ಆ ಪಕ್ಷಿ? ಅದು ಅಲ್ಲಿ ಬರೋಂಗಿಲ್ಲ ಅಂತೆ. ಹೆಂಗೆ ಆಡ್ತಿದ್ದಾನೆ. ಬೇಡ ಕಣೋ, ಹೋಯ್ತದು ಬಿಡು. ಅದ್ರ ಹತ್ರ ಹೋಗ್ಬೇಡ, ಅಲ್ಲಿಗೆ ಹೋಗ್ಬೇಡ. ಅದು ಗೂಡು ಕಟ್ಕೊಂಡಿದೆ ಪಾಟ್ ಒಳಗಡೆ. ಏನಾದರೂ ಹುಳ ಇರುತ್ತೆ, ಹುಳ ಪಿಕ್ಕೆ ಇರ್ತಿರುತ್ತಲ್ಲ, ಅದು ಬೀಳ್ತಾ ಇರುತ್ತೆ. ನೆಕ್ಸ್ಟ್ ಪುನಃ ಕಾಯಿ ಎಲ್ಲ ಉದುರೋ ಅಷ್ಟರಲ್ಲಿ ಎಲೆ ಉದುರುತ್ತೆ. ಇದು ಅಂದರೆ ಸದ್ಯ ನಮ್ಮ ಮನೆ ಮುಂದೆ ಜಾಸ್ತಿ ಬರಲ್ಲ. ಅದು ಗಾಳಿ ಬಂದ್ರೂ ಬರಲ್ಲ. ಸದ್ಯಕ್ಕೆ ಅವ್ರ ಮನೆ ಮುಂದೆನೇ ಇರುತ್ತೆ ನೋಡಿ. ಪಕ್ಷಿ ಬಂತು, ಈಗ ಹೋಗ್ತಾನೆ ಬೌ ಅಂದ್ಕೊಂಡು. ನೋಡಿಲ್ಲ ನೋಡಿ. ಏಯ್ ಯಾಕೋ, ಬರೋ, ಸಾಕು, ನಡಿಯೋ, ಬಾ. ಆ ಕಡೆಗೆ ಹೋಗ್ಬೇಡ. ನೀನು ಆ ಕಡೆ ಹೋದ್ರೆ ಅಲ್ಲಿ ಪಕ್ಷಿ ಬರುತ್ತೆ, ಬಾ. ಇದು ಬೇಡಿಗೆ ಮೆಣಸಿನ್ಕಾಯಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಇವತ್ತೆಲ್ಲ ಸ್ವಲ್ಪ ಮಲ್ಲಿಗೆ ಹೂವೆಲ್ಲ ಇದೆ, ಕಿತ್ಕೋಬೇಕು. ಆಗ್ಲಕಾಯಿ ಅವತ್ತು ನೋಡಿದ್ದೆ, ಹಣ್ಣಾಗಿಲ್ಲ ಅಂದ್ಕೊಂಡೆ. ಇದು ಹಣ್ಣಾಗಿ ಇಲ್ಲೇ ಬಾಡೋಗ್ಬಿಟ್ಟಿದೆ. ಹಾಗೆ ಮಾಡ್ತಿರ್ತೀನಿ, ಒಂದೊಂದು ಬಿಡುತ್ತಲ್ಲ, ಹೆಂಗೆ ಕಿತ್ಕೊಳ್ಳೋದು. ಮೀಟರ್ ಹಲಸಂದೆ ಅಂದರೆ ಇದೆ ನೋಡಿ, ಎಷ್ಟು ಉದ್ದ ಇದೆ ನೋಡಿ. ಫಸ್ಟಿಂದ ತೋರಿಸ್ತೀನಿ ಎಷ್ಟು ಉದ್ದ ಇದೆ ಮೀಟರ್ ಹಲಸಂದೆ. ಇದು ಒಂದೊಂದು ಎರಡೆರಡು ಬಿಡುತ್ತೆ. ಪಲ್ಯ ಮಾಡೋಕ್ಕೂ ಆಗಲ್ಲ, ಎಷ್ಟೊಂದು ಬಿಟ್ಟಿದೆ. ಇವಾಗ ಎರಡೆರಡು ಬಿಟ್ಟಿದೆ. ಇಲ್ಲಿ 2 4, ಇಲ್ಲೊಂದು 4 ಬಿಟ್ಟಿದೆ. ಏನೋ ಬೇಳೆ ಸಾರಿಗೆ ಬೀನ್ಸ್ ಹಾಕ್ತೀವಲ್ಲ, ಆಗ ಹಾಕ್ಕೋಬೇಕಷ್ಟೇ. ನೆಕ್ಸ್ಟು ಇಲ್ಲೂ ಮೆಣಸಿನ್ಕಾಯಿ ಬಿಟ್ಟಿದೆ, ತೋರಿಸ್ತೀನಿ. ಮೆಣಸಿನ್ಕಾಯಿ ಗಿಡಕ್ಕೆ ಫಸ್ಟ್ ಬರೋದೇ ರೋಗ, ಮೆಣಸಿನ್ಕಾಯಿ ಗಿಡಕ್ಕೆ ಬರೋದು. ಸೇವಂತಿಗೆ ಗಿಡ ಎಲ್ಲ ಒಂದೊಂದು ಬಿಡ್ತಾ ಇದೆ. ಇವತ್ತೆಲ್ಲ ಫುಲ್ಲು ಸೊಪ್ಪು ಎಲ್ಲ ಕಿತ್ಕೋಬೇಕು. ಇದು ಕೀರೆ ಸೊಪ್ಪು, ದಂಟಿನ ಸೊಪ್ಪು ಎಲ್ಲ ಉಪ್ಸಾರು ಮಾಡೋಣ ಅಂತ ಇವತ್ತು. ನೋಡಿ ದೊಡ್ಡದು ಯಾವುದಿದೆ, ಸುಮಾರಾಗಿ ಯಾವುದಿದೆ ಅದನ್ನೆಲ್ಲ ಇವತ್ತು ಬಿಡಿಸ್ಕೊಂಡ್ಬಿಡ್ತೀನಿ. ಅಂದರೆ ಅದು ಕೌಲು ಹೊಡಿಯುತ್ತಲ್ಲ, ಆವಾಗ 2-3 ಕಡೆಗೆ ಬರುತ್ತೆ. ಅದು ಕೌಲು ಹೊಡ್ಕೊಂಡು ಹಿಂಗೆ ಕಿತ್ಕೊಂಡೋಗಿ ಅಲ್ಲಿ ಮಾಡಿಬಿಟ್ಟು ಅಲ್ಲೇ ಬಿಸಿದೆ ಊಟ ಮಾಡ್ಕೊಂಬಿಡ್ಬೇಕು. ತುಂಬ ಚೆನ್ನಾಗಿರುತ್ತೆ ಉಪ್ಸಾರು. ಅಂದರೆ ಇದನ್ನು ಎಣ್ಣೆಲಿ ಹುರಿದು ಈರುಳ್ಳಿ ಹಾಕಿ ಪಲ್ಯ ಮಾಡಬಾರ್ದು, ಹಾಗೆ ಬೇಳೆ ಜೊತೆನೋ ಹೆಸ್ರು ಕಾಳು ಜೊತೆನೋ ಹಾಕಿ ಮಾಡಬೇಕು, ಚೆನ್ನಾಗಾಗತ್ತೆ ನೋಡಿ. ಇಷ್ಟೊಂದಿದೆ ಸೊಪ್ಪು. ಇದರಲ್ಲಿ ಯಾಕೋ ಸರಿ ಬಂದಿಲ್ಲ. ಸ್ವಲ್ಪ ಇರೋದನ್ನೆಲ್ಲ ದೊಡ್ಡದೆಲ್ಲ ಕಿತ್ಕೊಂಡು ಬಿಡ್ತೀನಿ ನಾನು. ಗಣಕೆ ಸೊಪ್ಪು ಇದೆ, ಗಣಕೆ ಸೊಪ್ಪು ಉಪ್ಸಾರು ಮಾಡಬೇಕು ಅಂದ್ಕೊಂಡೆ. ಒಂದು ಟೈಮ್ಗೆ ಮಾಡ್ಕೊಂಡು ತಿನ್ಕೊಂಡ್ಬಿಡ್ಬೇಕು, ಚೆನ್ನಾಗಿರುತ್ತೆ. ಬೇಡ ಶೀಸಿ, ಗಲಾಟೆ ಮಾಡಬೇಡ, ಕೆಳಗಡೆ ಕಳಿಸ್ಬಿಡ್ತೀನಿ ನಾನು. ಬೇಡ ಬಾಪ, ಬಟ್ಲು ತಂದಿಲ್ಲ ನಾನು ನೀರಿಡಕ್ಕೆ ನಿನಗೆ.
ಹಿಂಗೆ ಕಿತ್ಕೊಂಡು ಇಷ್ಟು ಚಿಗುರಿರುತ್ತೆ, ಈ ಥರ ಕಿತ್ಕೊಳ್ಳೋದಷ್ಟೇ. ಗಿಡ ಹಾಗೆ ಇರುತ್ತೆ, ಸೊಪ್ಪು ಬರ್ತಾ ಇರುತ್ತೆ. ಇಲ್ಲೂ ಸೇಮ್ ಎಲ್ಲಿ ದೊಡ್ಡದಿದೆ ಅದನ್ನೆಲ್ಲ ಕಿತ್ಕೊಂಡ್ಬಿಡ್ತೀನಿ. ದೊಡ್ಡ ಕಿತ್ಕೊಳ್ಳೋದ್ರಿಂದ ಅರ್ಧಕ್ಕೆ ಚಿಗುರ್ಕೊಂಡು ಬರುತ್ತೆ ಪುನಃ. ಹಾಗಾಗಿ ಈ ಥರ ಪಿಂಚಿಂಗ್ ಟೈಪ್ ಅಷ್ಟೇ ಇದೆ, ಇನ್ನೇನಿಲ್ಲ. ಇಲ್ಲೊಂದು ತೋರಿಸ್ತೀನಿ ಹೇಗೆ ಬಂದಿದೆ ಅಂತದ್ದು ನೋಡಿ. ಹಾಂ, ಇದಕ್ಕೆಲ್ಲ ಆವಾಗಲೇ ಬಿಳಿ ರೋಗ ಅಟ್ಯಾಕ್ ಆಗ್ತಾಯಿದೆ. ಇದು ಒಣಗನೆ ಸೊಪ್ಪು. ಇದನ್ನು ಇಷ್ಟಕ್ಕೆ ಕಟ್ ಮಾಡ್ಕೊಂಡು ಬಿಡ್ತೀನಿ. ಇಷ್ಟಕ್ಕೆ ಅಂದರೆ ಇಷ್ಟಿಷ್ಟಕ್ಕೆ ಕಟ್ ಮಾಡಿಕೊಂಡ್ರೆ ಅದು ಪುನಃ ಚಿಗುರುತ್ತೆ ಚೆನ್ನಾಗಿ. ಇದು ನಾನು ಹಾಕಿಲ್ಲ, ಅದೇ ಬಂದಿರೋದು. ಬೇರೆ ಪಾಟಲ್ಲಿ ಹಾಕಿದ್ದೀನಿ ನಾನು, ಅಲ್ಲಿ ಬಂದಿಲ್ಲ ಇದು ಸರಿಗೆ, ಇಲ್ಲೇ ಬಂದಿರೋದು. ಕಿತ್ಕೊಳ್ಳೋಕೆ ಈಸಿ ಇಲ್ಲ, ಹಿಂಗೆ ಕಟ್ ಮಾಡಿದ್ರೆ ಆಯಿತು. ಇಷ್ಟು ಸೊಪ್ಪಾಯಿತು ನೋಡಿ. ಮಿಕ್ಕಿದ್ದು ಬರುತ್ತೆ ಪುನಃ, ಹಾಗೆ ಬರುತ್ತೆ. ತುಂಬ ಕೆಳಗಡೆ ಕಟ್ ಮಾಡೋದೇನು ಬೇಡ, ಅಷ್ಟು ಕಟ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಇನ್ನೊಂದರಲ್ಲಿ ಎಷ್ಟಿದೆ ಅಂತ ತೋರಿಸ್ತೀನಿ ಬನ್ನಿ. ಅದರಲ್ಲೂ ಕೂಡ ನಾನು ಹಾಕಿಲ್ಲ, ಅದೇ ಬಂದಿರೋದು ನೋಡಿ. ಇದರಲ್ಲಿ ಏನೇನು ಗಿಡ ಇದೆ ಗೊತ್ತಾ? ರೋಸ್ ಇದೆ, ದಂಟಿತ್ತು, ಕಿತ್ಕೊಂಡಿದ್ದೀನಿ ನೋಡಿ. ಬಿಡಿಸ್ಕೊಳ್ಳೋದೇ ಕಷ್ಟ ಇದನ್ನು, ಹಂಗೆ ಬಂದಿದೆ ಇಲ್ಲೆಲ್ಲ ನೋಡಿ. ಹೇಗೆ ಬಂದಿದೆ ಅಂತ. ಇದೆಲ್ಲ ಫುಲ್ಲು ಕವರ್ ಆಗಿಬಿಟ್ಟಿದೆ. ಇಷ್ಟು ಒಣಗನೆ ಸೊಪ್ಪು ಸಿಕ್ತು ನೋಡಿ. ಟೋಟಲಾಗಿ ಇವತ್ತು ಉಪ್ಸಾರು ಮುದ್ದೆ ಸೂಪರ್ ಇರುತ್ತೆ. ಇಷ್ಟು ದಂಟಿನ ಸೊಪ್ಪು, ಕೀರೆ ಸೊಪ್ಪು ಎಲ್ಲ ಇದೆ, ಮಿಕ್ಸ್ಡ್ ಉಪ್ಸಾರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಏನು ಅಂದರೆ, ಟೆರೆಸ್ಸಲ್ಲಿ ಇದೆಲ್ಲ ಬೆಳ್ಕೋಬೋದು, ಖುಷಿ ಇರುತ್ತೆ. ಒಂಥರ ಅಡುಗೆ ಮಾಡಬೇಕಿದ್ರೂ ನಮಗೊಂಥರ ಖುಷಿ ಆಗ್ತಿರುತ್ತೆ. ಅಡುಗೆ ಮಾಡಿ ಊಟ ಮಾಡಬೇಕಿದ್ರೂ ಇದು ನಮ್ಮ ಗಿಡದ್ದು ಸೊಪ್ಪು ಅಂತ ಒಂಥರ ತುಂಬ ಖುಷಿ ಇರುತ್ತೆ. ನೀವು ಒಂದ್ಸಲ ಈ ಥರ ಬೆಳೆದು ಮಾಡಿ ನೋಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ನಿಜ ಅದು ಅಂತ. ಓಕೆ, ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನನಗೆ ಗೊತ್ತಿಲ್ಲ, ಪಕ್ಷಿ ಬಂದು ಹೋಗ್ತಿತ್ತು. ಇಲ್ಲಿ ಪಕ್ಷಿ ಗೂಡು ಕಟ್ಕೊಂಡ್ಬಿಟ್ಟಿದೆ. ಎಲ್ಲಿ ಗೊತ್ತಾ? ಇಲ್ಲಿ ಹಿಂಗೆ ಪಾಟ್ ಇಟ್ಟಿದ್ದೀನಲ್ಲ, ಅದರಲ್ಲಿ ಫುಲ್ಲು ಪಕ್ಷಿ ಗೂಡು ಕಟ್ಕೊಂಡಿದೆ. ಕಾಣಿಸ್ತಿದೆಯಾ ನೋಡಿ, ಇಲ್ಲಿ ಬಂದು ಪಕ್ಷಿ ಗೂಡು ಕಟ್ಕೊಂಡಿದೆ. ಅದು ನಮ್ಮ ಶಿಜ್ಜಿ ಬಂದು ಇಲ್ಲಿ ಹೊರ್ಗಡೆ ತಲೆ ಹಾಕ್ಬಿಟ್ಟು ಆಚೆ ಹೊಟ್ಟೋಗ್ಬಿಡ್ತಾನೆ ಅಂದ್ಬಿಟ್ಟು ನಾನು ಹಂಚು ಪಾಟು ಅಂತ ಬಿಟ್ಟಿದ್ದೀನಿ, ಬಿಡಿಸಿರೋದದು. ಅವನು ಆಚೆ ಹೊಟ್ಟೋಗ್ಬಿಡ್ತಾನೆ ಅಂತ ಪಾಟ್ ಇಟ್ಬಿಟ್ಟು ಟೈಲ್ಸ್ ಸೈಡಲ್ಲಿ ಇಟ್ಟಿದ್ದೆ. ಇದು ಹಂಚು ಒಡೆದೋಗಿದೆ, ಅಲ್ಲೇ ಗೂಡು ಕಟ್ಕೋತಾ ಇದೆ. ಪಾಪ ಅವನು ಗೊತ್ತಿಲ್ಲ, ಇಲ್ಲಿಗೆ ಬರ್ತಿರ್ತಾನೆ. ಶಿಜಿ ಬಾರೋ ಇಲ್ಲಿ. ಪಕ್ಷಿ ಇಲ್ಲಿಗೆ ಬರ್ತಾನೇ ಇರುತ್ತೆ. ನಾನು ಏನಕ್ಕೆ ಹಿಂಗೆ ಬರ್ತಿದೆ ಅಂದ್ಕೊಂಡ್ರೆ, ಅದು ಶಿಜಿನ ಕಳಿಸ್ಬಿಟ್ಟು ನಾನು ನೋಡಿದೆ. ಆವಾಗ ನನಗೆ ಗೊತ್ತಾಯಿತು ಪಕ್ಷಿ ಇಲ್ಲಿ ಗೂಡು ಕಟ್ಟಿದೆ ಅಂತ. ಹಾಗಾಗಿ ಆಮೇಲೆ ಅಂದ್ಕೊಂಡೆ. ಆಮೇಲೆ ಬಂದು ನೋಡಿದೆ. ನಾನು ಆದ್ರೂ ಹತ್ರಕ್ಕೆ ಬಂದು ಕಚ್ಚಕ್ಕೆ ಬರ್ತಾ ಇತ್ತದು. ಅದಕ್ಕೆ ಆಮೇಲೆ ನೆಕ್ಸ್ಟು ಹೋಗಲಿಲ್ಲ ನಾನು ಅಲ್ಲಿಗೆ. ಗೊತ್ತಾಯಿತು ಪಕ್ಷಿ ಗೂಡು ಕಟ್ತಿದೆ ಅಂತ. ನಮ್ಮ ಶಿಜಿ ಅಂತೂ ಮೇಲೆ ನಿಂತ್ಕೊಂಡು ನಾಯಿ ಬರಲಿ, ಬೆಕ್ಕು ಬರಲಿ, ಏನು ಬಂದ್ರೂ ಕಚ್ಚುತ್ತೆ. ಆದರೆ ಮನುಷ್ಯರು ಬಂದರೆ ಮಾತ್ರ ಬಗಳಲ್ಲ ಅಷ್ಟೇ ಅವನು. ಇಲ್ಲೊಂದಷ್ಟು ಗಣಿಗಿಲೆ ಇತ್ತು, ಬಿಸಿಲಿಗೆ ಇದು ಒಣಗೋಗಿದೆ. ಈಗಲೇ ಇಷ್ಟು ಬಿಸಿಲು, ಇನ್ನು ಯುಗಾದಿ ಆದಮೇಲೆ ಇನ್ನು ತುಂಬಾ ಬಿಸಿಲು ಬರುತ್ತೆ ಅಂತಿದ್ದಾರೆ. ಆವಾಗ ಗಿಡಕ್ಕೆಲ್ಲ ನೆಟ್ಟೋ ಏನಾದರೂ ತರಿಸಿ ಹಾಕಿ ಗಿಡಗಳನ್ನ ಉಳಿಸ್ಕೋಬೇಕಷ್ಟೆ. ನೋಡಿ, ಇದಕ್ಕೂ ಎಲ್ಕ ಬಿಳಿ ರೋಗ ಬಂದು ಕೂತಿದೆ. ಗಣಗ್ಲುವ ಅಂತೂ ನಾನು ಕಿತ್ಕೊಳ್ಳೋ ಅಷ್ಟರಲ್ಲೇ ಎಲ್ಲ ಶೇಡ್ ಆಗಿಬಿಟ್ಟಿದೆ. ಇಷ್ಟಿದೆ.
ನೋಡಿ ಮೋಡ ಇದ್ದರೆ ನಾನು ಟೆರೇಸಲ್ಲಿ ತುಂಬ ಗಾಳಿ ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ, ವಾಕ್ ಮಾಡಿಕೊಂಡು ಹೋಗ್ಬೋದು, ಹಾಗಿದೆ. ಆದರೆ ಉರಿ ಬಿಸಿಲು. ಇಲ್ಲಿ ಮೆಂತ್ಯ ಕಟ್ ಮಾಡ್ಕೊಂಡಿದ್ದೀನಿ, ಅಲ್ಲಿ ಪುನಃ ಚಿಗುರ್ಲಿ ಅಂತ ಅವತ್ತು ಅರ್ಜೆಂಟಾಗಿ ಕಟ್ ಮಾಡ್ಕೊಂಡು ಹೋದೆ, ಅದು ಹಾಗೆ ಚಿಗುರ್ತಾ ಇದೆ, ಚಿಗುರ್ಲಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಇಲ್ಲಿ ಟೊಮೊಟೊ ಮೆಣಸಿನ್ಕಾಯಿ ಹಾಕಿದ್ದೀನಿ, ಒಂದೊಂದು ಬಂದಿದೆ, ಇನ್ನೊಂದು ಹಾಕಬೇಕು, ಇನ್ನೊಂದಷ್ಟು ನೋಡೋಣ. ಸಬ್ಸಿಡಿಗೇನು ಅಷ್ಟು ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.